ಬ್ರಿಗೇಡಿಯರ್ ಸರ್, 140 ಕೋಟಿ ಜನ ಒಂದು ನಿರೀಕ್ಷೆ ಇಲ್ಲಿದೆ. ಯಾಕಂತಂದರೆ ಯಾವತ್ತೂ ಕೂಡ ನಾಗರಿಕರ ಮೇಲೆ ಈ ಥರ ಅಟ್ಯಾಕ್ ಆಗಿರಲಿಲ್ಲ. ಪ್ರತಿ ಸಲ ಕೂಡ ಸೈನ್ಯದ ಪ್ರತಿಯೊಬ್ಬರನ್ನ ಮಾತಾಡಿಸುವಾಗಲೂ ಅವತ್ತಿಂದ ಇವತ್ತಿನ ತನಕ ಜನರಲ್ ಕಾರ್ಯಪ್ಪ ಅವರಿಂದ ಮೊದಲುಗೊಂಡು ಇಲ್ಲಿ ತನಕ ನಮಗೊಂದು ಅವಕಾಶ ಕೊಡಿ, ನಾವೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ ಅಂತಲೇ ಹೇಳಿದವ್ರೆ. ಸರ್ಕಾರಗಳು ಆಯಾಯ ಸಂದರ್ಭಕ್ಕೆ ರಾಜತಾಂತ್ರಿಕತೆಗೆ ಅನುಗುಣವಾಗಿ ತೆಗೆದುಕೊಂಡ ನಿರ್ಧಾರಗಳಿಂದಾಗಿ ನಮಗೆ ಏನು ಆ POKಯನ್ನು ಹೊಡೆದು ಬರಬೇಕಾಗಿತ್ತು ಅದು ಆಗಲಿಲ್ಲ. ಈವನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಗಳಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಒಂದು ಉತ್ತಮ ಅವಕಾಶ ಇತ್ತು, ಅಲ್ಲಿ ತನಕ ಹೋಗಿ ಬಂದಿದ್ರು. ಲಾಹೋರ್ ತನಕ ಹೋಗಿ ಬಂದಿದ್ವಿ ನಾವು. 1971ನಲ್ಲಿ 90,000 ಪಾಕಿಸ್ತಾನಿ ಯೋಧರನ್ನು ಮೊಣಕಾಲಲ್ಲಿರಿಸಿ ಶರಣಾಗತಿ ಮಾಡಿಸಿದ್ದೀವಿ ನಾವು. ಎಲ್ಲದಕ್ಕೂ ಕಾರಣ ನಮ್ಮ ಸೈನ್ಯ. ಹಾಗಾಗಿ ಆ ಸೈನ್ಯದ ಬಗ್ಗೆ ಇರುವಂಥ ಅಪರಿಮಿತವಾದಂಥ ಪ್ರೀತಿ, ಗೌರವ. ಈಗಲೂ ಕೂಡ ನಮ್ಮ ಸೈನ್ಯದ ಬಗ್ಗೆ ನಮಗೆ ಅಪಾರವಾದಂಥ ಗೌರವವಿದೆ. ಆದರೆ ಮುಗ್ಗಲ ಮುಲ್ಲಾಗಿರುವಂಥ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದು ಯಾವಾಗ ಸರ್, ಬ್ರಿಗೇಡಿಯರ್ ಸರ್? ಈಗ ಸಮಯ ಬಂದಿದೆಯಾ? ಸಮಯ ಬೇಕಾದಷ್ಟು ಬಂದಿತ್ತು. 1947 ಇಸ್ವಿಯಿಂದ ಸಮಯ ಇತ್ತು. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಆಗಿದ್ದೇ ನಮ್ಮ ಭಾರತದಿಂದ, ಪಾಕಿಸ್ತಾನದಿಂದ ಅಲ್ಲ. ನಮ್ಮ ಸೈನಿಕರನ್ನ ಕಾಲು ಕಟ್ಟಿಟ್ಟಿದ್ರು. 65ನೇ ವರ್ಷದಲ್ಲಿ ಲಾಹೋರ್ ಕಬ್ಜಾ ಮಾಡ್ಕೋತಿದ್ರು. ಇನ್ಫ್ಯಾಕ್ಟ್ ಅದು ಸ್ವತಂತ್ರ ಬರೋದಕ್ಕೆ ಮುಂದೆನೇ ಲಾಹೋರ್ ನಮಗೆ ಬಂದು ಸೇರಬೇಕಾಗಿದ್ದು. ಅದು ಹೇಗೆ ಆ ಕಡೆ ಹೋಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಲಾಹೋರು, ಕಸೋರ್ ಮತ್ತು ಈ ಗುರುನಾನಕ್ ಅವರು ಒಂದು ಸಮಾಧಿ ಮಾಡಿರೋ ಒಂದು ಜಾಗ ಈಗ ಪಾಕಿಸ್ತಾನಲ್ಲಿದೆ. ಪಾಕಿಸ್ತಾನಿಗೆ ನಮ್ಮ ಭಾರತದಿಂದ ಸಾಕಷ್ಟು ಆರ್ಥಿಕ ಅನುಕೂಲಗಳಾಗ್ತಿದೆ. 71, ಅದರ ನಂತರ ಖಾಲಿಸ್ತಾನ್, ಅದರ ನಂತರ 90ರಿಂದ ಜಮ್ಮು ಆ್ಯಂಡ್ ಕಾಶ್ಮೀರ. ಪಾಕಿಸ್ತಾನ ಇದುವರೆಗೂ ಈ ಇಸ್ಲಾಮಿಯರ್ಗಳು 7ನೇ ಶತಮಾನದಿಂದ ಅವ್ರದ್ದು ಒಂದೇ ಒಂದು ಗುರಿ, ನಾವು ಭಾರತನೇ ಕೊಟ್ಬಿಟ್ರು ಅವ್ರಿಗೆ ಸಂಪೂರ್ಣ ಶಾಂತಿ ಇರೋದಿಲ್ಲ. ಅವ್ರಿಗೆ ಮಾಡ್ಬೋದಾಗಿತ್ತು. ಈಗ 26 ಮಂದಿ ಅವರು ಆತ್ಮ ಶಾಂತಿಯಾಗಿರಲಿ. ನನಗೂ ಅವರು ಮನೇಲಿ ಎಷ್ಟು ಬಂಧುಗಳಿಗೆ ಎಷ್ಟು ನೋವಾಗ್ತಿದೆಯೋ ಅಷ್ಟೇ ನೋವು ನನಗೂ ಆಗ್ತಿದೆ. ಹೆಚ್ಚು ಕಡಿಮೆ 30,000 ಯೋಧರು ಭಾರತದ ಸ್ವತಂತ್ರವನ್ನು ಕಾಪಾಡೋದಕ್ಕೆ ನಿಂತ್ಕೊಂಡಿದ್ದಾರೆ, ಸತ್ತಿದ್ದಾರೆ. ಎಷ್ಟೋ ಜನ ಯೋಧರು ಕಣ್ಣಿಲ್ಲ, ಕೈಯಿಲ್ಲ, ಎರಡು ಕೈ ಇಲ್ಲ, ಕಾಲುಗಳಿಲ್ಲ. ನೋಡಿದ್ರೆ ನಿಮಗೆ ನಿಮ್ಮ ಮಾನಸಿಕ ಸ್ಥಿತಿಗಳೆಲ್ಲ ಎಲ್ಲರೂ ಹಳೋದಕ್ಕೆ ಶುರು ಮಾಡ್ತೀರಾ. ಈಗ ಈ ಸಾರ್ವಜನಿಕರು ಸತ್ತ ಮೇಲೆ ಎಲ್ರಿಗೂ ಸ್ವಲ್ಪ ಪ್ರಜ್ಞೆ ಬಂದಿದೆ. ಅದಕ್ಕೆ ಮುಂದೆ ನಮ್ಮ ಸೈನಿಕರು ಸತ್ತಿದ್ದವ್ರಿಗೆ ಯಾವಾಗೂ ಪ್ರಜ್ಞೆ ಬಂದಿಲ್ಲ. ಸರ್ಕಾರ ಅನ್ನೋದು ಎರಡು ಗೂಳಿಗಳಿರೋ ಒಂದು ಬಂಡಿ. ಒಂದು ಕಡೆ ಸರ್ಕಾರ, ಒಂದು ಕಡೆ ಸಾರ್ವಜನಿಕರು. ಸರ್ಕಾರ ತಪ್ಪಾದರೆ ಸಾರ್ವಜನಿಕರು ನಿಂತ್ಕೊಂಡು ಸರ್ಕಾರನ ಸರಿ ಮಾಡಲಿಕ್ಕೆ ಹೋರಾಡಬೇಕು. ಒಂದು ಸರಿ ಓಟ್ ಹಾಕಿ ಸರ್ಕಾರನ ಆಯ್ಕೆ ಮಾಡಿಬಿಟ್ರೆ ಅದು ಅಂತ ಆಗಲ್ಲ. ಎರಡನೇದಾಗಿ ನೀವು ಜಮ್ಮು ಆ್ಯಂಡ್ ಕಾಶ್ಮೀರ ಕೊಟ್ಬಿಡಿ ಅವ್ರಿಗೆ, ನಡೆಯುತ್ತೆ, ಮತ್ತೆ ನಡೆಯುತ್ತೆ. ಇದು ಅಂತ ಆಗೋದಿಲ್ಲ. ಇದು ನಡೀತಾನೆ ಇರ್ತದೆ. ಅವರ ಗುರಿ ಏನು ಅಂತ ಹೇಳಿದ್ರೆ ಪ್ರಪಂಚನೇ ಹಾಳು ಮಾಡಬೇಕು. ಪಾಕಿಸ್ತಾನ ನೋಡಿ, ಆಫ್ಘಾನಿಸ್ತಾನ ನೋಡಿ, ಸಿರಿಯಾ ನೋಡಿ, ಇರಾಕ್ ನೋಡಿ, ಇರಾನ್ ನೋಡಿ, ಈಗ ಯುರೋಪನ್ ನೋಡಿ. ಒಂದೆರಡು ಹೆಣ್ಮಕ್ಳು ನಮ್ಮ ಭಾರತದಿಂದ ಅಮೆರಿಕಾಗೆ ಹೋಗಿ ಒಂದು ಒಳ್ಳೆ ಎಷ್ಟು ಕಷ್ಟ ಬಿದ್ದು ಅವ್ರ ತಂದೆ ತಾಯಿಗಳು ಸಾಕಿ ಬೆಳೆಸಿ ಕಳಿಸಿ ಅವರ ವಿರುದ್ಧವಾಗಿ, ಇಸ್ರಾಯೇಲ್ ವಿರುದ್ಧವಾಗಿ ನಿಂತ್ಕೊಂಡು ಮತ್ತೆ ವಾಪಸ್ ಕಳಿಸಿದ್ದಾರೆ. ಇಡೀ ಪ್ರಪಂಚನ ಗೆಲ್ತೀವಿ ನಾವು. ಗೆಲ್ಲೋದಕ್ಕೆ ನಮಗೆ ಸದೃಢ ಇದೆ. ಆದರೆ ಒಂದು ನಮ್ಮ ಒಳಗಡೆ ಇರೋ ಶತ್ರುವನ್ನ ಗೆಲ್ಲೋದಕ್ಕೆ ನಮ್ಮ ಕೈಲಾಗಲ್ಲ. ಅವನು ಏನು ಮಾಡ್ತಾನೆ, ಯಾವಾಗ ಮಾಡ್ತಾನೆ ಅಂತ ಹೇಳ್ತಾರೆ. ಈಗ ನಮ್ಮ ಕಪಿಲ್ ಸಿಬ್ಬಲ್ ಅವರು ಹೇಳಿದ್ದಾರೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇವ್ರನ್ನೇ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದು ಒಂದು ಭಾರತೀಯನ ಹೇಳೋ ಮಾತಾ?
ಅವ್ರ ಹೆಂಡತಿ ಸತ್ತಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ಈ ಸ್ಫೋಟದಲ್ಲಿ, ಅವ್ರ ಮಕ್ಕಳು ಸತ್ತಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಅವರು ನಮ್ಮ ಹೂ ಇಸ್ ದಟ್ ಫೆಲೋ, ಪ್ರಿಯಾಂಕಾ ಗಾಂಧಿ ಗಂಡ ರಾಬರ್ಟ್ ವಾಡ್ರಾ ಏನು ಹೇಳ್ತಾರೆ? ಇದೆಲ್ಲ ನೋಡ್ತಾ ಇದ್ರೆ ಮುಸ್ಲಿಮರಿಗೆ ಅನ್ಯಾಯವಾಗಿದೆ, ಅದಕ್ಕಾಗಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಅವನು ಹೇಳೋ ಮಾತಾದು. ನಮ್ಮ ದೇಶದವರ ಇವರು ಅಂತ ನನಗೆ ಒಂದು ಅನುಮಾನ ಬರ್ತಿದೆ. ಅಲ್ಲ, ರಾಬರ್ಟ್ ವಾದ್ರಾ ಈ ಮಾತನ್ನು ಹೇಳ್ತಾನಲ್ಲ, ಮುಸ್ಲಿಮರಿಗೆ ಅನ್ಯಾಯವಾಗಿದೆ ಹಾಗಾಗಿ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂಥೇಳಿ. ಇಲ್ಲಿ ಸಾವಿರಾರು ದೇವಸ್ಥಾನಗಳನ್ನು ಕೆಡವಿ ಹಿಂದೂಗಳಿಗೆ ಅನ್ಯಾಯ ಮಾಡಿದಂಥವರು ಆಗ ಯಾವ ಅಟ್ಯಾಕ್ ಮಾಡಬೇಕಾಗಿತ್ತು? ಆಗ ಹಿಂದೂಗಳು ಯಾವ ಅಟ್ಯಾಕ್ ಮಾಡಬೇಕಾಗಿತ್ತು? ದೇವಸ್ಥಾನಗಳನ್ನು ಕೆಡವಿದ್ದು ಹೌದಲ್ವಾ? ಅಲ್ಲಿ ತನಕ ಭಾರತದಲ್ಲಿ ಯಾವ ಸಹಿಷ್ಣುತೆ ಇತ್ತು ಅಂತಂದರೆ, ಯಾವುದೇ ಧರ್ಮವನ್ನು ನೀವು ಆಚರಣೆ ಮಾಡಪ್ಪ, ಮತ್ತೊಬ್ಬರನ್ನ ವಿರೋಧಿಸಬೇಡ, ಯಾರು ಬಂದರೂ ಕೂಡ ಇಲ್ಲಿ ಅವಕಾಶ ಇತ್ತು. ಇರಾಕ್ನಿಂದ ಓಡಿ ಬಂದವರಿಗೆ, ಪರ್ಷಿಯನ್ಗಳಿಗೆ ಅವಕಾಶ ಇತ್ತು, ಅವರಿಗೂ ಹಿಂದೂ ಧರ್ಮಕ್ಕೆ ಸಂಬಂಧನೇ ಇಲ್ಲ. ನಾನು ಅನೇಕ ಬಾರಿ ಹೇಳಿದ್ದೀನಿ. ಟಾಟಾ ಅವರು ಪಾರ್ಸಿ, ಅವರಿಗೂ ಹಿಂದೂ ಧರ್ಮಕ್ಕೂ ಸಂಬಂಧನೇ ಇಲ್ಲ, ಆದರೆ ಅವರು ಭಾರತ ರತ್ನವಾದರು. ಈಗ ಪಾಕಿಸ್ತಾನ ಮೇಲೆ ದಾಳಿ ಮಾಡೋದ್ರಿಂದ ನಮ್ಗೇನು ಉಪಯೋಗ ಇಲ್ಲ. ಒಂದು ಸೈನಿಕನಾಗಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಎಷ್ಟೋ ಸರಿ ನಾವು ಹೊಡೆದಿದ್ದೀವಿ ಅವ್ರಿಗೆ, ಮತ್ತೆ ಅವ್ರು ಬರ್ತಿದ್ದಾರೆ, ಮತ್ತೆ ಬರ್ತಿದ್ದಾರೆ. ಇದು ಎರಡು, ಆರ್ಥಿಕ ಸ್ಥಿತಿ ಮತ್ತೆ ಸೈನಿಕ ದಾಳಿ ಎರಡೂ ಜೋಡಿಸಿ ನಾವು ಮಾಡಬೇಕಾಗಿರೋ ಒಂದು ವಿಷಯ. ಮೊದಲನೇದಾಗಿ ಈ ಮೊದಲನೇ ಕ್ರಮ ತಗೊಂಡಿರೋದು ಭಾರತ ಸರ್ಕಾರ, ಸಿಂಧೂ ನದಿ ನೀರು ತಡೆಗಟ್ತೀವಿ. ಅದಲ್ಲೂ ನೋಡಿ ಎಷ್ಟು ಅಪಘಾತ ನಡೆದಿದೆ. ಅವ್ರು ಹೇಳಿದ್ರು ನೋಡಿ, ಇಲ್ಲಿ ಆಕ್ಟ್ ಆಫ್ ವಾರ್ ಅಂತ ಹೇಳಿ ಹೋಗ್ಲಿ ಅವರು ವಿಶ್ವ. ಎಷ್ಟೇ ನೀವು ಮಾಡಲಿ, ಪಾಕಿಸ್ತಾನದ ಜೊತೆ ಮತ್ತೊಮ್ಮೆ ಈ ಭೂಮಿ ಈ ಸ್ಥಿತಿಲಿರೋ ತನಕ ನಾವು ಯಾವ ಒಂದು ಶಾಂತಿಯೋತ್ತರ ಮಾತುಗಳನ್ನು ನಾವು ಬೆಳೆಸಬಾರದು. ಅಂದ್ರೆ ನೀವು ಹೇಳೋದು ಸ್ಮಾರ್ಟ್ ವರ್ಕ್ ಅಲ್ಲೇ ಇದು ಅದ್ಭುತ ನೋಡಿ. ಸತತವಾಗಿ ಇದು ಪಾಕಿಸ್ತಾನ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರು ಹೇಳ್ತಾ ಇರುವಂತದ್ದು, ಸಿಂಧೂ ನದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ತೆಗೆದುಕೊಂಡಿರುವಂಥ ನಿರ್ಧಾರ ಬಹಳ ಅತ್ಯುತ್ತಮವಾಗಿದೆ. ಅರ್ಧಕ್ಕರ್ಧ ಪಾಕಿಸ್ತಾನ ನೀರಿಲ್ಲದೆ, ಕೃಷಿ ಇಲ್ಲದೆ ಬಾಯಾರಿಕೆಯಲ್ಲಿ ಸತ್ತೋಗ್ಬಿಡ್ತದೆ. ಒಂದು ಗುಂಡು ಯೂಸ್ ಮಾಡುವಂಥ ಅಗತ್ಯ ಇಲ್ಲ. ಬ್ರಿಗೇಡಿಯರ್ ಸರ್, 140 ಕೋಟಿ ಜನ ಒಂದು ನಿರೀಕ್ಷೆ ಇಲ್ಲಿದೆ. ಯಾಕಂತಂದರೆ ಯಾವತ್ತೂ ಕೂಡ ನಾಗರಿಕರ ಮೇಲೆ ಈ ಥರ ಅಟ್ಯಾಕ್ ಆಗಿರಲಿಲ್ಲ. ಪ್ರತಿ ಸಲ ಕೂಡ ಸೈನ್ಯದ ಪ್ರತಿಯೊಬ್ಬರನ್ನ ಮಾತಾಡಿಸುವಾಗಲೂ ಅವತ್ತಿಂದ ಇವತ್ತಿನ ತನಕ ಜನರಲ್ ಕಾರ್ಯಪ್ಪ ಅವರಿಂದ ಮೊದಲುಗೊಂಡು ಇಲ್ಲಿ ತನಕ ನಮಗೊಂದು ಅವಕಾಶ ಕೊಡಿ, ನಾವೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ತೀವಿ ಅಂತಲೇ ಹೇಳಿದವ್ರೆ. ಸರ್ಕಾರಗಳು ಆಯಾಯ ಸಂದರ್ಭಕ್ಕೆ ರಾಜತಾಂತ್ರಿಕತೆಗೆ ಅನುಗುಣವಾಗಿ ತೆಗೆದುಕೊಂಡ ನಿರ್ಧಾರಗಳಿಂದಾಗಿ ನಮಗೆ ಏನು ಆ POKಯನ್ನು ಹೊಡೆದು ಬರಬೇಕಾಗಿತ್ತು ಅದು ಆಗಲಿಲ್ಲ. ಈವನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಿಗಳಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಒಂದು ಉತ್ತಮ ಅವಕಾಶ ಇತ್ತು, ಅಲ್ಲಿ ತನಕ ಹೋಗಿ ಬಂದಿದ್ರು. ಲಾಹೋರ್ ತನಕ ಹೋಗಿ ಬಂದಿದ್ವಿ ನಾವು. 1971ನಲ್ಲಿ 90,000 ಪಾಕಿಸ್ತಾನಿ ಯೋಧರನ್ನು ಮೊಣಕಾಲಲ್ಲಿರಿಸಿ ಶರಣಾಗತಿ ಮಾಡಿಸಿದ್ದೀವಿ ನಾವು. ಎಲ್ಲದಕ್ಕೂ ಕಾರಣ ನಮ್ಮ ಸೈನ್ಯ. ಹಾಗಾಗಿ ಆ ಸೈನ್ಯದ ಬಗೆಗಿರುವಂಥ ಅಪರಿಮಿತವಾದಂಥ ಪ್ರೀತಿ, ಗೌರವ. ಈಗಲೂ ಕೂಡ ನಮ್ಮ ಸೈನ್ಯದ ಬಗ್ಗೆ ನಮಗೆ ಅಪಾರವಾದಂಥ ಗೌರವವಿದೆ. ಆದರೆ ಮುಗ್ಗಳ ಮುಲ್ಲಾಗಿರುವಂಥ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದು ಯಾವಾಗ ಸರ್, ಬ್ರಿಗೇಡಿಯರ್ ಸರ್? ಈಗ ಸಮಯ ಬಂದಿದೆಯಾ? ಸಮಯ ಬೇಕಾದಷ್ಟು ಬಂದಿತ್ತು. 1947 ಇಸ್ವಿಯಿಂದ ಸಮಯ ಇತ್ತು. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಆಗಿದ್ದೇ ನಮ್ಮ ಭಾರತದಿಂದ, ಪಾಕಿಸ್ತಾನದಿಂದ ಅಲ್ಲ. ನಮ್ಮ ಸೈನಿಕರನ್ನ ಕಾಲನ್ನು ಕಟ್ಟಿಟ್ಟಿದ್ರು. 65ನೇ ವರ್ಷದಲ್ಲಿ ಲಾಹೋರ್ ಕಬ್ಜಾ ಮಾಡ್ಕೋತಿದ್ರು. ಇನ್ಫ್ಯಾಕ್ಟ್ ಅದು ಸ್ವತಂತ್ರ ಬರೋದಕ್ಕೆ ಮುಂದೆನೇ ಲಾಹೋರ್ ನಮಗೆ ಬಂದು ಸೇರಬೇಕಾಗಿದ್ದು. ಅದು ಹೇಗೆ ಆ ಕಡೆ ಹೋಯ್ತು ಅಂತ ನಮಗೆ ಗೊತ್ತಿಲ್ಲ. ಲಾಹೋರು, ಕಸೋರ್ ಮತ್ತು ಈ ಗುರುನಾನಕ್ ಅವರು ಒಂದು ಸಮಾಧಿ ಮಾಡಿರೋ ಒಂದು ಜಾಗ ಈಗ ಪಾಕಿಸ್ತಾನಲ್ಲಿದೆ. ಪಾಕಿಸ್ತಾನಿಗೆ ನಮ್ಮ ಭಾರತದಿಂದ ಸಾಕಷ್ಟು ಆರ್ಥಿಕ ಅನುಕೂಲಗಳಾಗ್ತಿದೆ. 71, ಅದರ ನಂತರ ಖಾಲಿಸ್ತಾನ್, ಅದರ ನಂತರ 90ರಿಂದ ಜಮ್ಮು ಆ್ಯಂಡ್ ಕಾಶ್ಮೀರ. ಪಾಕಿಸ್ತಾನ ಇದುವರೆಗೂ ಈ ಇಸ್ಲಾಮಿಯರ್ಗಳು
7ನೇ ಶತಮಾನದಿಂದ ಅವ್ರದ್ದು ಒಂದೇ ಒಂದು ಗುರಿ, ನಾವು ಭಾರತನೇ ಕೊಟ್ಬಿಟ್ರು ಅವ್ರಿಗೆ ಸಂಪೂರ್ಣ ಶಾಂತಿ ಇರೋದಿಲ್ಲ. ಅವ್ರಿಗೆ ಮಾಡ್ಬೋದಾಗಿತ್ತು. ಈಗ 26 ಮಂದಿ ಅವರು ಆತ್ಮ ಶಾಂತಿಯಾಗಿರಲಿ. ನನಗೂ ಅವರು ಮನೇಲಿ ಎಷ್ಟು ಬಂಧುಗಳಿಗೆ ಎಷ್ಟು ನೋವಾಗ್ತಿದೆಯೋ ಅಷ್ಟೇ ನೋವು ನನಗೂ ಆಗ್ತಿದೆ. ಹೆಚ್ಚು ಕಡಿಮೆ 30,000 ಯೋಧರು ಭಾರತದ ಸ್ವತಂತ್ರವನ್ನು ಕಾಪಾಡೋದಕ್ಕೆ ನಿಂತ್ಕೊಂಡಿದ್ದಾರೆ, ಸತ್ತಿದ್ದಾರೆ. ಎಷ್ಟೋ ಜನ ಯೋಧರು ಕಣ್ಣಿಲ್ಲ, ಕೈಯಿಲ್ಲ, ಎರಡು ಕೈ ಇಲ್ಲ, ಕಾಲುಗಳಿಲ್ಲ. ನೋಡಿದ್ರೆ ನಿಮಗೆ ನಿಮ್ಮ ಮಾನಸಿಕ ಸ್ಥಿತಿಗಳೆಲ್ಲ ಎಲ್ಲರೂ ಹಳೋದಕ್ಕೆ ಶುರು ಮಾಡ್ತೀರ. ಈಗ ಈ ಸಾರ್ವಜನಿಕರು ಸತ್ತ ಮೇಲೆ ಎಲ್ರಿಗೂ ಸ್ವಲ್ಪ ಪ್ರಜ್ಞೆ ಬಂದಿದೆ. ಅದಕ್ಕೆ ಮುಂದೆ ನಮ್ಮ ಸೈನಿಕರು ಸತ್ತಿದ್ದವ್ರಿಗೆ ಯಾವಾಗೂ ಪ್ರಜ್ಞೆ ಬಂದಿಲ್ಲ. ಸರ್ಕಾರ ಅನ್ನೋದು ಎರಡು ಗೂಳಿಗಳಿರೋ ಒಂದು ಬಂಡಿ. ಒಂದು ಕಡೆ ಸರ್ಕಾರ, ಒಂದು ಕಡೆ ಸಾರ್ವಜನಿಕರು. ಸರ್ಕಾರ ತಪ್ಪಾದರೆ ಸಾರ್ವಜನಿಕರು ನಿಂತ್ಕೊಂಡು ಸರ್ಕಾರನ ಸರಿ ಮಾಡಲಿಕ್ಕೆ ಹೋರಾಡಬೇಕು. ಒಂದು ಸರಿ ಓಟ್ ಹಾಕಿ ಸರ್ಕಾರನ ಆಯ್ಕೆ ಮಾಡಿಬಿಟ್ರೆ ಅದು ಅಂತ ಆಗಲ್ಲ. ಎರಡನೇದಾಗಿ ನೀವು ಜಮ್ಮು ಆ್ಯಂಡ್ ಕಾಶ್ಮೀರ ಕೊಟ್ಬಿಡಿ ಅವ್ರಿಗೆ, ನಡೆಯುತ್ತೆ, ಮತ್ತೆ ನಡೆಯುತ್ತೆ. ಇದು ಅಂತ ಆಗೋದಿಲ್ಲ. ಇದು ನಡೀತಾನೆ ಇರ್ತದೆ. ಅವರ ಗುರಿ ಏನು ಅಂತ ಹೇಳಿದ್ರೆ ಪ್ರಪಂಚನೇ ಹಾಳು ಮಾಡಬೇಕು. ಪಾಕಿಸ್ತಾನ ನೋಡಿ, ಆಫ್ಘಾನಿಸ್ತಾನ ನೋಡಿ, ಸಿರಿಯಾ ನೋಡಿ, ಇರಾಕ್ ನೋಡಿ, ಇರಾನ್ ನೋಡಿ, ಈಗ ಯುರೋಪನ್ ನೋಡಿ. ಒಂದೆರಡು ಹೆಣ್ಮಕ್ಳು ನಮ್ಮ ಭಾರತದಿಂದ ಅಮೆರಿಕಾಗೆ ಹೋಗಿ ಒಳ್ಳೆ ಎಷ್ಟು ಕಷ್ಟ ಬಿದ್ದು ಅವ್ರ ತಂದೆ ತಾಯಿಗಳು ಸಾಕಿ ಬೆಳೆಸಿ ಕಳಿಸಿ ಅವರ ವಿರುದ್ಧವಾಗಿ ಇಸ್ರಾಯೇಲ್ ವಿರುದ್ಧವಾಗಿ ನಿಂತ್ಕೊಂಡು ಮತ್ತೆ ವಾಪಸ್ ಕಳಿಸಿದ್ದಾರೆ. ಇಡೀ ಪ್ರಪಂಚನ ಗೆಲ್ತೀವಿ ನಾವು. ಗೆಲ್ಲೋದಕ್ಕೆ ನಮಗೆ ಸದೃಢ ಇದೆ. ಆದರೆ ಒಂದು ನಮ್ಮ ಒಳಗಡೆ ಇರೋ ಶತ್ರುವನ್ನ ಗೆಲ್ಲೋದಕ್ಕೆ ನಮ್ಮ ಕೈಲಾಗಲ್ಲ. ಅವನು ಏನು ಮಾಡ್ತಾನೆ, ಯಾವಾಗ ಮಾಡ್ತಾನೆ ಅಂತ ಹೇಳ್ತಾರೆ. ಈಗ ನಮ್ಮ ಕಪಿಲ್ ಸಿಬ್ಬಲ್ ಅವರು ಹೇಳಿದ್ದಾರೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇವ್ರನ್ನೇ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದು ಒಂದು ಭಾರತೀಯನ ಹೇಳೋ ಮಾತಾ? ಅವ್ರ ಹೆಂಡತಿ ಸತ್ತಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ಈ ಸ್ಫೋಟದಲ್ಲಿ, ಅವ್ರ ಮಕ್ಕಳು ಸತ್ತಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಅವರು ನಮ್ಮ ದಟ್ ಫೆಲೋ ಪ್ರಿಯಾಂಕಾ ಗಾಂಧಿ ಗಂಡ ರಾಬರ್ಟ್ ವಾಡ್ರಾ ಏನು ಹೇಳ್ತಾರೆ? ಇದೆಲ್ಲ ನೋಡ್ತಾ ಇದ್ರೆ ಮುಸ್ಲಿಮರಿಗೆ ಅನ್ಯಾಯವಾಗಿದೆ, ಅದಕ್ಕಾಗಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಅವನು ಹೇಳೋ ಮಾತಾ ಅದು. ನಮ್ಮ ದೇಶದವರ ಇವರು ಅಂತ ನನಗೆ ಒಂದು ಅನುಮಾನ ಬರ್ತಿದೆ. ಅಲ್ಲ, ರಾಬರ್ಟ್ ವಾದ್ರಾ ಈ ಮಾತನ್ನು ಹೇಳ್ತಾನಲ್ಲ, ಮುಸ್ಲಿಮರಿಗೆ ಅನ್ಯಾಯವಾಗಿದೆ ಹಾಗಾಗಿ ಅವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂಥೇಳಿ. ಇಲ್ಲಿ ಸಾವಿರಾರು ದೇವಸ್ಥಾನಗಳನ್ನು ಕೆಡವಿ ಹಿಂದೂಗಳಿಗೆ ಅನ್ಯಾಯ ಮಾಡಿದಂಥವರು ಆಗ ಯಾವ ಅಟ್ಯಾಕ್ ಮಾಡಬೇಕಾಗಿತ್ತು? ಆಗ ಹಿಂದೂಗಳು ಯಾವ ಅಟ್ಯಾಕ್ ಮಾಡಬೇಕಾಗಿತ್ತು? ದೇವಸ್ಥಾನಗಳನ್ನು ಕೆಡವಿದ್ದು ಹೌದಲ್ವಾ? ಅಲ್ಲಿ ತನಕ ಭಾರತದಲ್ಲಿ ಯಾವ ಸಹಿಷ್ಣುತೆ ಇತ್ತು ಅಂತಂದರೆ, ಯಾವುದೇ ಧರ್ಮವನ್ನು ನೀವು ಆಚರಣೆ ಮಾಡಪ್ಪ, ಮತ್ತೊಬ್ಬರನ್ನ ವಿರೋಧಿಸಬೇಡ. ಯಾರು ಬಂದರೂ ಕೂಡ ಇಲ್ಲಿ ಅವಕಾಶ ಇತ್ತು. ಇರಾಕ್ನಿಂದ ಓಡಿ ಬಂದವರಿಗೆ, ಪರ್ಸಿಯನ್ಗಳಿಗೆ ಅವಕಾಶ ಇತ್ತು. ಅವರಿಗೂ ಹಿಂದೂ ಧರ್ಮಕ್ಕೆ ಸಂಬಂಧನೇ ಇಲ್ಲ. ನಾನು ಅನೇಕ ಬಾರಿ ಹೇಳಿದ್ದೀನಿ. ಟಾಟಾ ಅವರು ಪಾರ್ಸಿ, ಅವರಿಗೂ ಹಿಂದೂ ಧರ್ಮಕ್ಕೂ ಸಂಬಂಧನೇ ಇಲ್ಲ. ಆದರೆ ಅವರು ಭಾರತ ರತ್ನವಾದರು. ಈಗ ಪಾಕಿಸ್ತಾನ ಮೇಲೆ ದಾಳಿ ಮಾಡೋದ್ರಿಂದ ನಮ್ಗೇನು ಉಪಯೋಗ ಇಲ್ಲ. ಒಂದು ಸೈನಿಕನಾಗಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಎಷ್ಟೋ ಸರಿ ನಾವು ಹೊಡೆದಿದ್ದೀವಿ ಅವ್ರಿಗೆ, ಮತ್ತೆ ಅವ್ರು ಬರ್ತಿದ್ದಾರೆ. ಇದು ಎರಡು, ಆರ್ಥಿಕ ಸ್ಥಿತಿ ಮತ್ತೆ ಸೈನಿಕ ದಾಳಿ ಎರಡೂ ಜೋಡಿಸಿ ನಾವು ಮಾಡಬೇಕಾಗಿರೋ ಒಂದು ವಿಷಯ. ಮೊದಲನೇದಾಗಿ ಈ ಮೊದಲನೇ ಕ್ರಮ ತಗೊಂಡಿರೋದು ಭಾರತ ಸರ್ಕಾರ, ಸಿಂಧೂ ನದಿ ನೀರು ತಡೆಗಟ್ತೀವಿ. ಅದಲ್ಲೂ ನೋಡಿ ಎಷ್ಟು ಅಪಘಾತ ನಡೆದಿದೆ. ಅವ್ರು ಹೇಳಿದ್ರು ನೋಡಿ, ಇಲ್ಲಿ ಹೋಗ್ಲಿ ಅವರು ವಿಶ್ವ. ಎಷ್ಟೇ ನೀವು ಮಾಡಲಿ, ಪಾಕಿಸ್ತಾನದ ಜೊತೆ ಮತ್ತೊಮ್ಮೆ ಈ ಭೂಮಿ
ಈ ಸ್ಥಿತಿಲಿ ಇರೋ ತನಕ ನಾವು ಯಾವ ಒಂದು ಶಾಂತಿಯುತರ ಮಾತುಗಳನ್ನು ನಾವು ಬೆಳೆಸಬಾರದು. ಅಂದ್ರೆ ನೀವು ಹೇಳೋದು ಸ್ಮಾರ್ಟ್ ವರ್ಕ್ ಅಲ್ಲೇ ಇದು ಅದ್ಭುತ ನೋಡಿ. ಸತತವಾಗಿ ಇದು ಪಾಕಿಸ್ತಾನ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರು ಹೇಳ್ತಾ ಇರುವಂತದ್ದು ಸಿಂಧೂ ನದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ತೆಗೆದುಕೊಂಡಿರುವಂತ ನಿರ್ಧಾರ ಬಹಳ ಅತ್ಯುತ್ತಮವಾಗಿದೆ. ಅರ್ಧಕ್ಕರ್ಧ ಪಾಕಿಸ್ತಾನ ನೀರಿಲ್ಲದೆ, ಕೃಷಿ ಇಲ್ಲದೆ, ಬಾಯಾರಿಕೆಯಲ್ಲಿ ಸತ್ತೋಗ್ಬಿಡ್ತದೆ. ಒಂದು ಗುಂಡು ಯೂಸ್ ಮಾಡುವಂತ ಅಗತ್ಯ ಇಲ್ಲ.